ನಮಸ್ಕಾರ ಸ್ನೇಹಿತರೆ. ಬೆಳೆ ಹಾನಿ ವಿಮೆ ಈ ಎಲ್ಲ ರೈತರಿಗೂ ಕೂಡ ಜಮಾ ಆಗ್ತಕ್ಕಂಥದ್ದು. ಯಾರ್ಯಾರು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡಿದ್ರಿ ಸೊ ಅವ್ರಿಗಂತೂ ಜಮಾ ಖಂಡಿತವಾಗ್ಲೂ ಆಗತ್ತೆ. ಇನ್ನು ನಾವು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡಿಲ್ಲ, ಹಾಗಾದ್ರೆ ನಮಗೆ ಯಾವಾಗ ಜಮಾ ಆಗತ್ತೆ? ಬೆಳೆ ಹಾನಿ ಅಂತೂ ಆಗೋಗಿದೆ. ಸಿಕ್ಕಾಪಟ್ಟೆ ಹೊಲ ಗದ್ದೆಗಳಲ್ಲಿ ನೀರು ತುಂಬಿ ತುಳುಕಾಡ್ತಾ ಇದೆ, ಎಲ್ಲ ಬೆಳೆಗಳು ಕೂಡ ನಾಶ ಆಗಿದೆ. ಸೊ ಹೀಗೆ ಹಾಗೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ. ಹಾಗಾದ್ರೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಒದಗಿಸಿಕೊಡಲಾಗಿದೆ. ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ನಿಮ್ಮ ಖಾತೆಗಳಿಗೆ 1 ಎಕರೆಗೆ ಇಂತಿಷ್ಟ ಅಂತ ಹೇಳ್ಬಿಟ್ಟು, ಇಂತಹ ಬೆಳೆಗಳಿಗೆ ಇಂತಿಷ್ಟ ಅಂತ ಹೇಳ್ಬಿಟ್ಟು ಜಮೆ ಆಗ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ, ಯಾವ ಬೆಳೆಗೆ ಎಷ್ಟೆಷ್ಟು ದುಡ್ಡು ಬರ್ತಾ ಇದೆ, ರೈತರ ಪಟ್ಟಿ ಯಾವ ರೀತಿ ಆಗಿದೆ, ಅದೇ ರೀತಿಯಾಗಿ ಯಾವ ರೈತರಿಗೆ ದುಡ್ಡು ಜಮಾ ಆಗ್ತಾ ಇದೆ, ಎಕರೆಗೆ ಎಷ್ಟು ದುಡ್ಡು ಜಮಾ ಆಗ್ತಾ ಇದೆ, ಈ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಒಟ್ಟಾರೆಯಾಗಿ ಪ್ರತಿಯೊಬ್ಬ ರೈತರು ಮಿಸ್ ಮಾಡದೆ ಈ ಒಂದು ವಿಡಿಯೋನ ನೋಡ್ಲೇಬೇಕು. ಬೆಳೆ ಹಾನಿ ಪರಿಹಾರ ಬೇಕಂದ್ರೆ ಈ ಒಂದು ಅಪ್ಡೇಟ್ ಅನ್ನ ತಿಳ್ಕೊಳ್ಳೇಬೇಕು. ಸ್ನೇಹಿತರ, ಈ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ಆಲ್ರೆಡಿ ಕೇಂದ್ರ ಸರ್ಕಾರದಿಂದ 2024-25ನೇ ಸಾಲಿನಲ್ಲಿ PM ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ನೀವೀಗಾಗಲೇ ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡಿದ್ದೀರಿ, ಯಾರು ಫಲಾನುಭವಿಗಳಾಗಿದ್ದೀರಿ, ಅವ್ರಿಗೆ ಆಲ್ರೆಡಿ ಈಗಾಗಲೇ 1449 ಕೋಟಿಯಷ್ಟು ಫಂಡ್ ಬರೀ ಕರ್ನಾಟಕ ರಾಜ್ಯಕ್ಕೆ ರಿಲೀಸ್ ಆಗಿದ್ದು, ಆಲ್ರೆಡಿ ಕಲಬುರಗಿ ಜಿಲ್ಲೆಗಂತ ಹೇಳ್ಬಿಟ್ಟೇನೆ 656 ಕೋಟಿ ಫಂಡ್ ರಿಲೀಸ್ ಆಗಿತ್ತು. ಗದಗಕ್ಕೆ 252 ಕೋಟಿ ರಿಲೀಸ್ ಆಗಿದ್ರೆ, ಇನ್ನು ಹಲವಾರು ಜಿಲ್ಲೆಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಜಿಲ್ಲಾ ವೈಸ್ ರಿಲೀಸ್ ಆಗಿತ್ತು ಈ ಹಿಂದೆ. ಸೊ ಆಲ್ರೆಡಿ ಅವರೆಲ್ಲರಿಗೂ ಕೂಡ 1ನೇ ಹಂತದಲ್ಲಿ 2ನೇ ಹಂತದಲ್ಲಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ಈ ಮಾಹಿತಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಬಹುದು ನೀವು, ಸಾಕಷ್ಟು ಕಡೆ ಪ್ರವಾಹ ಬಂದ್ಬಿಟ್ಟಿದೆ, ಮನೆಗಳು ಕುಸಿದು ಹೋಗಿರ್ತಕ್ಕಂಥದ್ದು, ಬೆಳೆಗಳು ಹಾನಿ ಆಗಿರ್ತಕ್ಕಂಥದ್ದು, ರೈತ ಬೆಳೆದಿರ್ತಕ್ಕಂಥದ್ದು ಸಾಲ ಸೂಲ ಮಾಡಿ ಸಣ್ಣ ಪುಟ್ಟ ರೈತರು ಬೆಳೆಗಳನ್ನ ಬೆಳೆದಿರ್ತಾರೆ. ಅದೇ ರೀತಿಯಾಗಿ ಆ ಬೆಳೆಗಳು ಬಂದ ತಕ್ಷಣ ಸಾಲವನ್ನ ಮುಟ್ಟಿಸ್ಬೇಕಂತ ಕಾಯ್ತಾ ಇರ್ತಾರೆ. ಆ ಬೆಳೆಗಳಲ್ಲಿ ಫಲನೇ ಸಿಗ್ಲಿಲ್ಲ ಅಂದ್ರೆ ಈ ಕಡೆ ಸಾಲ ಕೂಡ ಮುಟ್ಟಿಸ್ಬೇಕು. ಅದೇ ರೀತಿಯಾಗಿ ಈ ಬೆಳೆದಿರ್ತಕ್ಕಂತಹ ಬೆಳೆ ಕೂಡ ನಾಶ ಆಗಿರುತ್ತೆ. ಇದರಿಂದ ಮತ್ತಷ್ಟು ಸಾಲ ಮಾಡುವಂತಹ ಸಂದರ್ಭ ಈ ರೈತರಿಗೆ ಬಂದ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ರೈತರು ಮನಸೋತು ಆತ್ಮಹತ್ಯೆ ಕೂಡ ಈಡಾಗಬಹುದು. ಈ ರೀತಿ ಬಹಳಷ್ಟು ಕಡೆ ಪ್ರಕಟಣೆಗಳು ದಾಖಲೆ ಆಗಿದ್ದಾವೆ. ಹಾಗಾಗಿ ಈ ವಿಡಿಯೋನ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಸರ್ಕಾರ ಏನಾಗತ್ತೆ ಅದು ಹೆಲ್ಪ್ ಮಾಡತ್ತೆ, ಆದ್ರೆ ನೀವು ಧೈರ್ಯವನ್ನ ಕಳ್ಕೊಳ್ಬಾರ್ದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥದ್ದು ಏನಾಗುತ್ತೋ ಏನ್ ಬಿಡುತ್ತೋ ಹಾಗೆ ಹೇಗೆ ನಿಮ್ಮ ಹಿಂದೆ ಮುಂದೆ ವಿಚಾರ ಮಾಡ್ಕೊಂಡು ನೀವು ಜೀವನವನ್ನ ಸಾಗಿಸ್ಬೇಕಾಗತ್ತೆ. ಸೊ ಬೆಳೆ ನಾಶ ಆಗ್ಬಿಟ್ರೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಬೆಳೆ ಹೋಗಿರ್ತಕ್ಕಂಥದ್ದು, ನಾಶ ಆಗಿರ್ತಕ್ಕಂಥದ್ದು ವಾಪಸ್ ಬರೋದಿಲ್ಲ. ಸೊ ಧೈರ್ಯ ಇಟ್ಕೊಳ್ಬೇಕು, ಆ ಧೈರ್ಯ ನಿಮ್ಮಲ್ಲಿ ಇರ್ಲಿ. ಇನ್ನು ಬೆಳೆ ಹಾನಿ ಪರಿಹಾರಕ್ಕೆ ಸರ್ಕಾರ ಮುಂದಾಗಿದೆ. ಆಲ್ರೆಡಿ ಈಗಾಗಲೇ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಇದ್ರ ಬಗ್ಗೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಆಲ್ರೆಡಿ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಯಾಕಂದ್ರೆ ಸಾಕಷ್ಟು ಕಡೆ ಮಳೆ ಆಗ್ತಾ ಇದೆ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಇವತ್ತಂತೂ ಹೇಳಬೇಡಿ, ದಿನ ಇಡೀ ಕೂಡ ಮಳೆ ಆಗಿರ್ತಕ್ಕಂಥದ್ದು. ಹಾಗೆ ಪ್ರತಿಯೊಂದು ನಗರ ಪ್ರದೇಶದಲ್ಲಿ ಕೂಡ ಮಳೆ ಆಗ್ತಾ ಇದೆ. ಈಗ ನಮ್ಮ ಉತ್ತರ ಕರ್ನಾಟಕದ ಹತ್ತಿರ ಇರ್ತಕ್ಕಂತಹ ಗೋಕಾಕ್ ಜಿಲ್ಲೆಯಲ್ಲಿ ಕೂಡ, ಗೋಕಾಕ್ ತಾಲೂಕಿನಲ್ಲಿ ಕೂಡ ಮಳೆ ಆಗಿ ಪ್ರವಾಹ ಬಂದಿತ್ತು. ಹಾಗೆ ಸಾಕಷ್ಟು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ ಈ ರೀತಿ ಪ್ರವಾಹ ಬಂದ್ಬಿಟ್ಟಿದೆ, ಮನೆಗಳು ಕುಸಿದು ಹೋಗಿದ್ದಾವೆ. ಅದಕ್ಕೆಲ್ಲವೂ ಕೂಡ ಪರಿಹಾರ ಆದಷ್ಟು ಸರ್ಕಾರ ಬೇಗನೆ ಒದಗಿಸಿ ಕೊಡ್ಬೇಕಂತ ಮನವಿ ನಮ್ದು ಕೂಡ ಇರತ್ತೆ. ಸೊ ಆದಷ್ಟು ನಿಮ್ಮ ಒಗ್ಗಟ್ಟು ಒಂದಾಗಿರ್ಬೇಕು. ರೈತರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದಿರ್ಬೇಕು, ಆಗ ಮಾತ್ರ ನಿಮ್ಮ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ. ನೀವು ಪರಿಹಾರ ಸಿಗದೇ ಇದ್ರೆ ನಿಮ್ಮ ಹತ್ತಿರ ಇರತಕ್ಕಂತಹ ಯಾರು MLA ಸಚಿವರು ಇರ್ತಾರೆ, ಅಂತವರಿಗೆ ಭೇಟಿ ಕೊಡುವಂತಹ ಒಂದು ಸಾಧ್ಯತೆಯನ್ನ ನೀವು ಮಾಡಿ, ಪ್ರಯತ್ನವನ್ನ ನೀವು ಮಾಡಿ. ಇನ್ನು ಇದರಿಂದ ಸರ್ಕಾರದಿಂದ ಏನು ಒದಗಿಸಿ ಕೊಡ್ತಾ ಇದಾರೆ ನೋಡಿ, ಅದ್ರ ಬಗ್ಗೆ ನಾವು ಹೇಳೋದಾದ್ರೆ ಎಕರೆಗೆ 20,000 ಕೂಡ ಜಮಾ ಆಗಬಹುದು, 17,000 ಕೂಡ ಜಮಾ ಆಗಬಹುದು, 20,000 ಕೂಡ ಜಮಾ ಆಗಬಹುದು. ಹೀಗೆ ನಿಮಗೆ ಬೆಳೆದಿರ್ತಕ್ಕಂತಹ ಬೆಳೆಗಳ ಆಧಾರದ ಮೇಲೆ ಜಮಾ ಆಗುತ್ತೆ. ಇನ್ಸೂರೆನ್ಸ್ ಮಾಡಿಸಿದವರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂತದ್ದು. ಇನ್ನು ಯಾರು ಮಾಡಿಸ್ಕೊಂಡಿಲ್ಲ, ನೀವು ಒಂದು ಕೆಲಸ ಮಾಡಬಹುದು, ನಿಮ್ಮ ಹತ್ತಿರ ಇರತಕ್ಕಂತಹ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಬಹುದು. ಅಲ್ಲಿ ಭೇಟಿ ಕೊಟ್ಟು ಈ ರೀತಿ ಆಗಿದೆ, ಬೆಳೆ ಹಾನಿ ಪರಿಹಾರ ನಮಗೂ ಕೂಡ ಬೇಕಾಗಿದೆ, ಇನ್ಸೂರೆನ್ಸ್ ಮಾಡಿಸಿಲ್ಲ ಸರ್, ಆದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಈ ರೀತಿ ಆಗಿರ್ತಕ್ಕಂಥದ್ದು ನಮಗೆ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡಿ ಅಂತ ಕೇಳಿದ್ರೆ ಅವ್ರ ಏನೇನ ಮುಂದಿನ ಒಂದು ಡೀಟೇಲ್ಸ್ ಅನ್ನ ನಿಮ್ಗೆ ಒದಗಿಸಿಕೊಡುವಂತಹ ಕೆಲಸ ಮಾಡ್ತಾರೆ. ಏನಾದ್ರೂ ಸರ್ಕಾರದಿಂದ ಹೆಲ್ಪ್ ಆಗುವಂತಹ ಸಾಧ್ಯತೆ ಇದ್ರೆ ಹೆಲ್ಪ್ ಮಾಡ್ತಾರೆ. ಇದು ಒಂದು ಅಂದ್ರೆ ನಿಮಗೆ ಎಕ್ಸಾಂಪಲ್ ನಾನು ಹೇಳಿದೆ. ಅಂದ್ರೆ ಈಗ ನಿಮಗೆ ಕೆಲಸ ಆಗ್ಲಿಲ್ಲಪ್ಪ ಅಂದ್ರೆ ಆ ಕೆಲಸ ಮಾಡಬಹುದು ಅಂತ ನಾನು ಹೇಳಿದೆ. ಅಲ್ಲಿ ಕೊಡ್ತಾರ ಇಲ್ವಾ ಗ್ಯಾರಂಟಿ ಇರೋದಿಲ್ಲ. ಈ ಕಡೆ ಇನ್ಸೂರೆನ್ಸ್ ಮಾಡಿಸ್ಕೊಂಡವ್ರಿಗಂತೂ ಡೆಫಿನೆಟ್ಲಿ ಕೊಡ್ತಾರೆ. ಇಲ್ಲಿ ನಿಮ್ಮ ಖಾತೆಗಳಿಗೆ ಅಕೌಂಟ್ಗೆ ದುಡ್ಡು ಬರುತ್ತೆ. ಯಾರು ಮಾಡಿಸಿರ್ತೀರಿ ಅವ್ರಿಗೆ ಗೊತ್ತಿರತ್ತೆ. ಇನ್ನು ಸ್ನೇಹಿತರೆ, ಈಗ ಹುರುಳು ಜೋಳ ಆಗಿರ್ಲಿ, ಕಡಲೆ ಆಗಿರ್ಲಿ,
ಸೋಯಾಬೀನ್ ಆಗಿರ್ಲಿ, ಈ ರೀತಿ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ದುಡ್ಡು ಜಮಾ ಆಗುವಂತದ್ದು. ಜಿಲ್ಲಾ ವೈಸ್ ಇಂತಿಷ್ಟು ಅಂತ ಹೇಳ್ಬಿಟ್ಟು ಫಂಡ್ ರಿಲೀಸ್ ಆಗಿದೆ. ಅಂದ್ರೆ ನಿಮ್ಮ ಲಿಸ್ಟ್ ಅನ್ನ ಕೊಟ್ಟಿಲ್ಲ, ಆದ್ರೆ ಫಂಡ್ ಇಂತಿಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ಫಂಡ್ ಅಂತ ರಿಲೀಸ್ ಆಗಿದ್ದು, ಆ ಒಂದು ಜಿಲ್ಲೆಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ರಿಲೀಸ್ ಆಗಿ ಜಮಾ ಆಗ್ತಕ್ಕಂತಹ ಪ್ರೊಸೆಸರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಯಾವಾಗ ಬೇಕಾದ್ರೂ ಕೂಡ ಜಮಾ ಆಗಬಹುದು. ಈಗಾಗಲೇ ಪ್ರಾರಂಭವಾಗಿದೆ ಅಂತ ತಿಳ್ಕೊಂಡ್ಬಿಡಿ. ಆಲ್ರೆಡಿ ಜಮಾ ಆಗಿದೆ. ಈಗಾಗಲೇ ಒಬ್ಬೊಬ್ಬರಿಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕೊಂಡವರಿಗೆ ಜಮಾ ಆಗಿದೆ. ಇನ್ನು ರಾಜ್ಯ ಸರ್ಕಾರದಿಂದ ಕೂಡ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸದ್ಯದಲ್ಲಿನೇ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಓಕೆನಾ. ಸೊ ರೈತ ಸಂಪರ್ಕ ಕೇಂದ್ರಕ್ಕೆ ಏನಾದ್ರೂ ಭೇಟಿ ಕೊಡೋರಿದ್ರೆ ಹಾಗೆ ಭೇಟಿ ಕೊಡಬೇಡಿ. ನಿಮ್ಮ ಬೆಳೆಗಳು ನಾಶ ಆಗಿರುತ್ತಲ್ಲ, ಅದನ್ನ ಫೋಟೋ ತೆಗೆದುಕೊಳ್ಳಿ. ಅದನ್ನ ಫೋಟೋ ತೆಗೆದುಕೊಂಡು ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ತೋರಿಸಿ, ಈ ರೀತಿ ಆಗಿದೆ, ನಮಗೆ ಒಂದು ಪರಿಹಾರ ಕೊಡಿ ಅಂತ ಕೇಳಿದಾಗ ನಿಮಗೆ ಮುಂದಿನ ದಾರಿಯನ್ನ ತೋರಿಸ್ತಾರೆ. ಸೊ ಈ ಒಂದು ವಿಷಯ ನಿಮಗೆ ನಾನು ತಿಳಿಸ್ಬೇಕಾಗಿತ್ತು, ತಿಳಿಸ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಬೇಟೆಗರ್ ಫ್ರೆಂಡ್ಸ್.